ವರ್ಲ್ಡ್ಸ್ ಫಸ್ಟ್ CNG ಬೈಕ್ ಓಡಿಸ್ತಾನೆ. ಪೆಟ್ರೋಲ್ಗೆ ಮತ್ತೆ ಸಿಲಿಂಡರ್ ಎಲ್ಲಿದೆ ಅಂತ ತೋರಿಸ್ತೀನಿ. ಗ್ಯಾಸು ಬ್ಲಾಸ್ಟ್ ಆಗುತ್ತೆ. CNG ಸ್ಪೀಡ್ ಟೆಸ್ಟ್ ಮಾಡೋಣ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ XP ಗರ್ಲ್. ಸೊ ನನ್ನ ಚಾನಲಲ್ಲಿ ಇವತ್ತು ನಾನು ಒಂದು ಸ್ಪೆಷಲ್ ಗಾಡಿನ ರಿವ್ಯೂ ಮಾಡ್ತಾ ಇದ್ದೀನಿ. ಅದೇ ವರ್ಲ್ಡ್ಸ್ ಫಸ್ಟ್ CNG ಬೈಕ್ ಬಜಾಜ್ ಫ್ರೀಡಮ್ 125. ಸೊ ಗಾಡಿ ಬಗ್ಗೆ ಫಸ್ಟ್ಲಿ ಹೇಳಬೇಕು ಅಂದರೆ ಗಾಡಿ ಅಂತೂ ನಂಗೆ ಸಖತ್ ಇಷ್ಟ ಆಯಿತು. ಲುಕ್ಸು ಇಷ್ಟ ಆಯಿತು. ರೇಸಿಂಗ್ ರೆಡ್ ಕಲರು. ಸೊ ಇದು ಕೂಡ ಸಖತ್ತಾಗಿದೆ. ಇದನ್ನ ಬಿಟ್ಟು ಇನ್ನು 6 ಕಲರ್ಸ್ ಅವೈಲೇಬಲ್ ಇದೆ. ಸೊ ಇದರಲ್ಲಿ 3 ವೇರಿಯಂಟ್ಸ್ ಇದೆ. ಒಂದು ಡ್ರಮ್ LED, ಡಿಸ್ಕ್ LED ಆ್ಯಂಡ್ ಒಂದು ಡ್ರಮ್ಮು. ಸೊ ಡ್ರಮ್ LED ಮತ್ತು ಡಿಸ್ಕ್ LED ಅಲ್ಲಿ ನಿಮಗೆ 5 ಕಲರ್ಸ್ ಅವೈಲೇಬಲ್ ಇದೆ ಆ್ಯಂಡ್ ಓನ್ಲಿ ಡ್ರಮ್ಮಲ್ಲಿ ಮಾತ್ರ ನಿಮಗೆ 2 ಕಲರ್ಸ್ ಅವೈಲೇಬಲ್ ಇದೆ. ಫ್ರಂಟಲ್ಲಿ LED ಹೆಡ್ಲೈಟ್ ಬರುತ್ತೆ ಆ್ಯಂಡ್ ಹ್ಯಾಲೋಜೆನಿಕ್ ಬಲ್ಬ್ ಬರುತ್ತೆ. ಸೊ ಟೈರ್ ಬಗ್ಗೆ ಮಾತಾಡೋದಾದ್ರೆ 90/80 ಸೆಕ್ಷನ್ ಟೈರ್ಸ್ ಬರುತ್ತೆ. ನಾವು ತಗೊಂಡ್ಬಂದಿರೋದು ಡಿಸ್ಕ್ ವೇರಿಯಂಟ್, ಅದಕ್ಕೆ ಇದಕ್ಕೆ ಡಿಸ್ಕ್ ಬ್ರೇಕ್ ಬರುತ್ತೆ. ಅಲ್ಲೇ ಮೇಲ್ ನೋಡೋದಾದ್ರೆ ನಿಮಗೆ ಟೆಲಿಸ್ಕೋಪಿಕ್ ಫೋಕ್ಸ್ ಬರುತ್ತೆ. ನಿಮಗೆ ರೇರ್ ಟೈರ್ ಬಗ್ಗೆ ಮಾತಾಡಬೇಕು ಅಂದ್ರೆ 120/70 ಸೆಕ್ಷನ್ ಬರುತ್ತೆ ವಿತ್ ಡ್ರಮ್ ರೆಕ್ಸ್. ನೋಡೋದಾದ್ರೆ LED ಟೇಲ್ ಲೈಟ್ ಬರುತ್ತೆ ವಿತ್ ಹ್ಯಾಲೋಜೆನಿಕ್ ಇಂಡಿಕೇಟರ್ಸ್. ಸೊ ನಿಮಗೆ ಪೆಟ್ರೋಲು ಮತ್ತೆ CNG ಎಲ್ಲಿ ಫಿಲ್ ಮಾಡೋದು ಅಂತ ತೋರಿಸ್ತೀನಿ ಬನ್ನಿ. ಸೊ ನಿಮ್ಗೆರಡು ಒಂದೇ ಕಡೆ ಬರುತ್ತೆ. 2 kg CNG ಗ್ಯಾಸ್ ಹಾಕ್ಬೋದು. ಇಲ್ಲಿ 2 ಲೀಟರ್ಸ್ ಆಫ್ ಪೆಟ್ರೋಲ್ ಹಾಕ್ಬೋದು. ಸೊ ಇದೊಂದು CNG ಬೈಕ್ ಅಲ್ವಾ, ಇದಕ್ಕೆ ಸಿಲಿಂಡರ್ ಇರಬೇಕು. ಸೊ ಸಿಲಿಂಡರ್ ಎಲ್ಲಿದೆ ಅಂತ ತೋರಿಸ್ತೀನಿ. ಸೊ ಇದು 2 kg ಸಿಲಿಂಡರು ಫುಲ್ ಪ್ಯಾಕ್ ಆಗಿದೆ ಆ್ಯಂಡ್ ಬಜಾಜ್ ಕಡೆಯಿಂದ ಇದಕ್ಕೆ 11 ಸೇಫ್ಟಿ ಟೆಸ್ಟ್ ಆಲ್ರೆಡಿ ಆಗಿದೆ. ಬ್ಲಾಸ್ಟ್ ಆಗೋ ಚಾನ್ಸಸ್ ತುಂಬ ಕಮ್ಮಿ. ಈಗ ಆಲ್ರೆಡಿ ನಿಮಗೆ ಅರ್ಧ ಫೀಚರ್ಸ್ ಬಗ್ಗೆ ಹೇಳಿದ್ದೀನಿ ಆ್ಯಂಡ್ ಗಾಡಿ ಓಡಿಸ್ತಾ ನಿಮ್ಗೆ ಇದ್ರದ್ದು ಇನ್ನರ್ಧ ಫೀಚರ್ಸ್ ಬಗ್ಗೆ ಹೇಳ್ತೀನಿ, ಹೋಗೋಣ. ಸೊ ಗೈಸ್, ನಾನು ಓಡಿಸ್ತಾ ಇದ್ದೀನಿ ಬಜಾಜ್ ಫ್ರೀಡಮ್ 125. ಸೊ ಗಾಡಿ ಮಾತ್ರ ಗೈಸ್ ನನಗಂತೂ ಪರ್ಸ್ನಲಿ ಗಾಡಿ ತುಂಬ ಇಷ್ಟ ಆಯಿತು. ಹೆಂಗೆ ಗೊತ್ತಾ, ಇಟ್ಸ್ ಲೈಕ್ ತುಂಬ ಮಿಡಲ್ ಕ್ಲಾಸ್ ಪೀಪಲ್ಗೆ ಹೆಲ್ಪ್ ಮಾಡುತ್ತೆ. ಸೊ ಗಾಡಿ ಬಗ್ಗೆ ಹೇಳೋಕ್ಕಿಂತ ಮುಂಚೆ ನಾನು ಇದನ್ನು ಹೆಂಗೆ ಲೈಕ್ ಪೀಪಲ್ಗೆ ಹೆಂಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ನೀವು ನೋಡಿ, ಲೈಕ್ ಮಿಡಲ್ ಕ್ಲಾಸ್ ಅವ್ರಿಗೆ ಇದು ಬಜೆಟಲ್ಲಿ ಸಿಗುತ್ತೆ. 1,17,000, 1,37,000, 1,40,000 ಸಮಥಿಂಗ್ ವೇರಿಯಂಟ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವುದಕ್ಕೆ ಎಷ್ಟು ಅಂತ. ಹಂಗೆ ಗಾಡಿ ಮಾತ್ರ ಸಖತ್ ಇಷ್ಟ ಆಯಿತು. ನಿಮಗೆ ಫ್ರಂಟ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ನಿಮಗೆ ಇದೀಗ CNGಯಲ್ಲಿದೆ ಗಾಡಿ. ಸೊ ನಿಮ್ಗೆ 2 ಆಪ್ಷನ್ ಇದೆ. ನೀವು ಇಲ್ಲಿ ನಿಮಗೆ ಬ್ಲೂ ಕಲರ್, ಒಂಥರ ಬ್ಲೂ ಕಲರಲ್ಲಿ ಸ್ವಿಚ್ ಕಾಣಿಸ್ತಾ ಇರ್ಬೋದು. ಅದರಲ್ಲಿ ನಿಮ್ಗೆ ಏನು ಕಾಣಿಸುತ್ತೆ ಅಂದರೆ ಈ ಸ್ವಿಚ್ಚಲ್ಲಿ ಇದರಲ್ಲಿ ನೀವು ಪಟ್ಟಂತ ಪೆಟ್ರೋಲ್ಗೆ, ಸೊ ಇದು ಪೆಟ್ರೋಲ್ಗಾಗಿದೆ ಈಗ, ಓಕೆನಾ? ನೋಡಿ ಇಲ್ಲಿ ಪೆಟ್ರೋಲ್ ಅಂತ ತೋರಿಸ್ತಿದೆ, ಇದು ಪೆಟ್ರೋಲ್ಗಾಯಿತು. ಸೊ ನೀವು ಓಡಿಸ್ತಾನೆ ಪೆಟ್ರೋಲ್ಗೆ ಮತ್ತು CNGಗೆ ಗಾಡಿನ ಸ್ವಿಚ್ ಮಾಡ್ಕೊಬೋದು. ಆ್ಯಂಡ್ CNGಗೆ ನಾವೀಗ ಸ್ವಿಚ್ ಮಾಡ್ಕೊಂಡ್ರೆ ಏನು ನಿಮಗೇನು ಗೊತ್ತಾಗಲ್ಲ CNGಗೆ ಪಟ್ಟಂತ ಸ್ವಿಚ್ ಆಗಿದೆ ಅಂತ. ಸೊ ಇಲ್ಲಿ ನಿಮ್ಗೆ ಕಾಣಿಸುತ್ತಲ್ಲ, ಅವಾಗ ನಿಮಗೆ ಗೊತ್ತಾಗುತ್ತೆ. CNG ಗ್ಯಾಸ್ ಎಷ್ಟಿದೆ ಅಂತ ಇಲ್ಲಿ ತೋರಿಸುತ್ತೆ ನಿಮಗೆ ಫ್ರಂಟಲ್ಲಿ ಸ್ಪೀಡೋಮೀಟ್ರಲ್ಲಿ. ಆ್ಯಂಡ್ ಅದೇ ಪೆಟ್ರೋಲಿಗೆ ಬಂದಾಗ ಪೆಟ್ರೋಲಲ್ಲಿ ತೋರಿಸಲ್ಲ. ಅದೊಂದು ಮೇಯ್ನ್ ಕಾನ್ ಅಂತ ಹೇಳ್ಬೋದು. ಏನಕ್ಕೆ ಅಂದರೆ ಪೆಟ್ರೋಲಲ್ಲೂ ಎಷ್ಟಿದೆ ಅಂತ ತೋರಿಸಿದ್ರೆ ನಮ್ಗೆ ಸ್ವಲ್ಪ ಈಸಿ ಆಗಿರೋದು, ಎಷ್ಟು ಪೆಟ್ರೋಲಲ್ಲಿ ಇನ್ನೆಷ್ಟು ಓಡುತ್ತೆ ಗಾಡಿ ಅಂತ ನೋಡೋಕ್ಕೆ. ಆ್ಯಂಡ್ ಇಲ್ಲಿ ಹಿಂಗೆ ಸ್ಪೀಡ್ ತೋರಿಸುತ್ತೆ, ಅದಾದಮೇಲೆ ಗೇರ್ಸ್ ತೋರಿಸುತ್ತೆ, ಆಮೇಲೆ ಎಷ್ಟು ಗಾಡಿ ಎಷ್ಟು ಓಡಿದೆ ಅಂತ ತೋರಿಸುತ್ತೆ, ಟೈಮ್ ತೋರಿಸುತ್ತೆ. ಟ್ರಿಪ್ಪು 46 ಕಿಲೋಮೀಟ್ರ್ ಆಗಿದೆ ಈಗ. ಆ್ಯಂಡ್ ನಾವು ಪೆಟ್ರೋಲಲ್ಲಿ ಇರಬೇಕಾದ್ರೆ ಇದು ಪೆಟ್ರೋಲಿಗೆ ಸಿಂಬಲ್ಗಿರುತ್ತೆ. ಆ್ಯಂಡ್ ಇದು ನಾರ್ಮಲಾಗಿ ಇಂಡಿಕೇಟ್ರು, ಅದಾದಮೇಲೆ ನ್ಯೂಟ್ರಲ್ ಹಾಕಿದಾಗ ನ್ಯೂಟ್ರಲ್ಲು ಅದೇ ತೋರಿಸುತ್ತೆ. ಮೇಯ್ನಾಗಿ ಗಾಡಿ ನಿಮಗೆ USB ಪೋರ್ಟರ್ ಕೊಟ್ಟಿದ್ದಾರೆ. ನೀವು ಚಾರ್ಜ್ ಹಾಕ್ಕೊಬೋದು ಈ ಗಾಡಿಯಲ್ಲಿ. ಸಿಂಗಲ್ ಸಿಲಿಂಡರ್ ಗಾಡಿ ಆಗಿರುತ್ತೆ. 125cc ಗಾಡಿ, ಸಿಂಗಲ್ ಸಿಲಿಂಡರು. ನಿಮ್ಗೆ ಏನಂದರೆ ಕಿಲ್ ಸ್ವಿಚ್ ಕೊಟ್ಟಿಲ್ಲ ಇವರು. ಕಿಲ್ ಸ್ವಿಚ್ ಅಂದಾಗ ನೀವು ಲೈಕ್ ಟ್ರಾಫಿಕಲ್ಲೆಲ್ಲ ನಿಲ್ಸ್ಕೊಂಡಾಗ ಬರೀ ಸ್ವಿಚ್ ಆಫ್ ಮಾಡಿದ್ರೆ ಸಾಕಾಗುತ್ತೆ. ಬಟ್ ಇದರಲ್ಲಿ ಏನಂದರೆ ನೀವು ಮೇಯ್ನ್ ಕೀನೇ ಆಫ್ ಮಾಡಬೇಕಾಗುತ್ತೆ. ತುಂಬ ಸ್ಮೂತಾಗಿದೆ ಗಾಡಿ ಗೈಸ್. ಹೆಂಗೆ ಹೇಳೋದು ಹೇಳಿ, ಸಖತ್ತಾಗಿದೆ. 147 ಕರ್ಬ್ ವೇಟ್ ಇದ್ರದ್ದು. ಮೇಯ್ನಾಗಿ ಈ ಗಾಡಿಗೆ ನನಗೆ ಏನಕ್ಕೆ ಇಷ್ಟ ಆಯಿತು ಅಂತ ಹೇಳಿದ್ರೆ ಗೈಸ್, ನೀವು ಇದನ್ನು 1.5 ಒಳಗೆ ನಿಮಗೆ 3 ವೇರಿಯಂಟ್ ಸಿಕ್ಬಿಡುತ್ತೆ. ಆ್ಯಂಡ್ ನಿಮಗೆ ಮೈಲೇಜು ಕೂಡ ಅಷ್ಟೇ. ಪೆಟ್ರೋಲು 2 ಲೀಟರು, ಗ್ಯಾಸು 2 kg ಹಾಕ್ಸ್ಕೊಂಡ್ರೆ 350+ ಹೋಗ್ಬೋದು ನೀವು, ಇಲ್ಲ 300+ ಹೋಗ್ಬೋದು ಅನಿಸುತ್ತೆ. ಮತ್ತು ಮಿರರ್ ಕೂಡ ನೀವು ನೋಡ್ಬೋದು, ಮಿರರ್ ಕೂಡ ಚೆನ್ನಾಗೇ ಕೊಟ್ಟಿದ್ದಾರೆ ನೋಡಿ, ಬಿಗ್ ಆಗಿದೆ. ಗಾಡಿ ಕೂತ್ಕೊಂಡು ಓಡಿಸೋಕೆ ಕ್ರೇಜಿ ಆಗಿದೆ ಗೈಸ್. ಹಿಂದ್ಗಡೆ 4 ಜನ ಕೂರಿಸ್ಕೊಬೋದು. ಸೀಟು ನಾನು ತೋರಿಸ್ತೀನಿ ಇಳಿಬೇಕಾದ್ರೆ ಸೀಟ್ ಹೆಂಗಿದೆ ಅಂತ. ಇದು ಮೇನ್ ಪ್ರಾಬ್ಲಮ್, ತಗೊಳ್ಳೋದು ದೊಡ್ಡ ವಿಷಯ ಅಲ್ಲ, EMI ಮಾಡಿ ತೊಗೊಬೋದು. ಮೇಂಟೆನೆನ್ಸ್ ಏನು ಮಾಡೋದು ಪ್ರತಿ ಮಂತ್ಗೆ ಅಲ್ವಾ?
ಮೇಂಟೆನೆನ್ಸಿಗೆ ಏನು ಮಾಡೋದು ಅನ್ನೋಕ್ಕೆ ಈ ಗಾಡಿ ಬೆಸ್ಟು. ನಿಮಗೆ ಎಲ್ಲಿ ನಾರ್ಮಲ್ ಗಾಡಿಯಲ್ಲಿ 2700 2500 ಬರುತ್ತೆ 1 ಮಂತಿಗೆ. ನಿಮಗೆ ಲೈಕ್ ಈ ಗಾಡಿನ ಸಾಕೋದು ನಿಮ್ಗೆ ತಿಂಗಳಿಗೆ 1500 ರೂಪೀಸ್ ಹತ್ತಿರ ಬರುತ್ತೆ ಅವ್ರ ಲೆಕ್ಕದಲ್ಲಿ. ಲೈಕ್ ಬಜಾಜ್ ಅವ್ರು ಕೊಟ್ಟಿರೋ ಒಂದು ಸ್ಟೇಟ್ಮೆಂಟ್ ಲೆಕ್ಕದಲ್ಲಿ 1500 ಒಳಗೆ ನಿಮ್ಗೆ ಇಡೀ ತಿಂಗಳಿದು ಈ ಗಾಡಿದು ಮುಗಿಯುತ್ತೆ ಎಲ್ಲ. ಮೇಯ್ನಾಗಿ ಗೈಸ್ ಡೈಲಿ ಕಮ್ಯೂಟಿಗಂತೂ ಸಖತ್ತಾಗಿದೆ. ನನಗೆ ಅನಿಸ್ತಿದೆ ಇದು ತಗೊಂಡ್ಬಿಡೋಣ ಒಂದು ಗಾಡಿ ಅಂತ. ನಿಜ ಹೇಳ್ತಿದ್ದೀನಿ, ನಾನು ತಮಾಷೆ ಮಾಡ್ತಿಲ್ಲ. ಆ್ಯಕ್ಚುಲಿ ಈ ಗಾಡಿ ನಂಗೆ ತುಂಬ ಇಷ್ಟ ಆಯಿತು. ನನಗೆ ಏನೋ ಒಂಥರ ಲೈಕ್ ಡೈಲಿ ಕಮ್ಯೂಟಿಗೆ ಸಖತ್ತಾಗಿದೆ. ಸ್ಕೂಟಿಗಿಂತ ಎಷ್ಟೋ ಬೇಕು. ಈಗ ನಿಮ್ಗೆ ಗೊತ್ತಿರೋ ಪ್ರಕಾರ ಸ್ಕೂಟಿನೂ ಎಲ್ಲೂ ಕಮ್ಮಿಗೆ ಸಿಗಲ್ಲ. ಸ್ಕೂಟಿ ಕೂಡ 1 lakh ಪ್ಲಸ್ ಅಂತಲೇ ಹೇಳ್ತಾರೆ. ನಿಮ್ಗೆ ಮೇಯ್ನ್ ಪ್ರಾಬ್ಲಮ್ ಎಲ್ಲ ಏನಾಗಿರ್ಬೋದು ಅಂದರೆ ಎಲ್ಲಾದರೂ ನೀವು ನೋಡಿರ್ತೀರಾ, ಎಲ್ಲಾದರೂ ನಿಮಗೆ ಹೇಳಿರ್ತಾರೆ ಯಾರಾದ್ರೂ ಹಿಂಗೆ ಮಾತು ವರ್ಡ್ ಆಫ್ ಮೌತ್ ಅಂದಮೇಲೆ ನಾರ್ಮಲ್ ಆಗೇ ಆಗುತ್ತೆ. ಗಾಡಿ ಸಿಲಿಂಡರು ಗ್ಯಾಸು ಬ್ಲಾಸ್ಟ್ ಆಗುತ್ತೆ ಅಂತ. ಬಟ್ ಗಾಯ್ಸ್ ಹ್ಯಾಂಡ್ಸ್ ಆಫ್ ಟು ಬಜಾಜ್. 11 ಸೇಫ್ಟಿ ಟೆಸ್ಟ್ ಮಾಡಿದ್ದಾರೆ. ಇದ್ರ ಅಡಿಗಡೆ ಇರೋದು ಓಕೆನಾ, ಸೀಟ್ ಅಡಿಗಡೆ ನಿಮಗೆ ಇದು ಸಿಗುತ್ತೆ, ಸಿಲಿಂಡರ್ ಸಿಗುತ್ತೆ. ಸೊ ಸಿಲಿಂಡರ್ ಮೇಲ್ಗಡೆ ಒಂದು ಫ್ರೇಮ್ ಥರ ಕೊಟ್ಟಿದ್ದಾರೆ ಓಕೆನಾ. ಫ್ರೇಮ್ ನೇಮ್ ನಾನು ಕರೆಕ್ಟಾಗಿ ನೆನಪಿಲ್ಲ, ಬಟ್ ಫ್ರೇಮ್ ಕೊಟ್ಟಿದ್ದಾರೆ. ಐ ಥಿಂಕ್ ದಟ್ ಸಿಲಿಂಡರ್ ಇರೋದಕ್ಕೋಸ್ಕರ ಅವ್ರು ಸೀಟನ್ನು ಸ್ವಲ್ಪ ಉದ್ದ ಮಾಡಬೇಕಾಯ್ತು. ನೀವು ಮಿನಿ ಆಟೋ ಅಂತಲೇ ಹೇಳ್ಬೋದು ಈ ಗಾಡಿಗೆ. ಫ್ರಂಟ್ ಲುಕ್ ನಿಮ್ಗೆ ಹೆಂಗೆ ಅನ್ಸುತ್ತೆ ಗೊತ್ತಾ, ಲೈಕ್ ಏನೋ ಒಂದು ದೊಡ್ಡ ಗಾಡಿ ಥರನೇ ಫೀಲ್ ಕೊಡುತ್ತೆ. ನಾನು ಹೇಳಲ್ಲ 100% ಶೋರ್ ಲೈಕ್ ಏನೂ ಆಗಲ್ಲ ಗಾಡಿ ಅಂತ. ಹಿಂಗೆ ಇವಿ ಎಲ್ಲ ಬಿಟ್ಟಾಗ, ಲೈಕ್ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಬಿಟ್ಟಾಗ ಹೆಂಗೆ ಅದು ನಾರ್ಮಲಾಗಿ ಅವರು ಟೆಸ್ಟ್ ಎಲ್ಲ ಮಾಡಿದರು. ಬಟ್ ಆದರೂ ಅದೇನೋ ಪ್ರಾಬ್ಲಮ್ ನಾರ್ಮಲಿ ಗಾಡಿಯಲ್ಲಿ ಬಂದೇ ಬರುತ್ತೆ. ಸ್ಪೀಡ್ ಟೆಸ್ಟ್ ಮೀನ್ಸ್ ಗಾಡಿ ಎಷ್ಟು ಸ್ಪೀಡಾಗಿ ಹೋಗುತ್ತೆ, ಲೈಕ್ ಟಾಪ್ ಆ್ಯಂಡ್ ಟೆಸ್ಟ್ ಲೈಕ್ ದ್ಯಾಟ್. ಓಕೆ, ಲೆಟ್ಸ್ ಡೂ ದ್ಯಾಟ್. ನನಗೆ ಎಷ್ಟಾಗುತ್ತೋ ಅಷ್ಟು ಹೊಡಿತೀನಿ ಗೈಸ್. 80 ಹಳ್ಳಿ ರೋಡ್ ಆಗಿರೋದ್ರಿಂದ ಸ್ವಲ್ಪ ಭಯ ಆಗುತ್ತೆ ಇಲ್ಲಿ. ಸೊ 97 ನಾನು ಹೊಡೆದಿರೋದು ನಂಗೆ ಗೊತ್ತಿಲ್ಲ. ಸೊ ಅವ್ರ ಪ್ರಕಾರ 110 ಹೋಗುತ್ತೆ. ಬೆಸ್ಟ್ ಅನಿಸಿದ್ದು, ಎಲ್ಲರಿಗೂ ಹೆಲ್ಪ್ ಆಗೋ ಥರ ಏನೋ ಒಂದು. ಆ್ಯಂಡ್ ಮೇನ್ ಹ್ಯಾಂಡ್ಸ್ ಆಫ್ ಟು ಬಜಾಜ್. ಇಂಥ ಒಳ್ಳೆ ಗಾಡಿನ ಬಿಟ್ಟಿದ್ದಕ್ಕೆ ನಾನು ರಿಯಲ್ ಆಗಿ ಹೇಳ್ತಿದ್ದೀನಿ. ನಿಮ್ಮ ಪೆಟ್ರೋಲ್ ಗಾಡಿ ಫೀಲೇ ಬರುತ್ತೆ ಗಾಯ್ಸ್, ಅಷ್ಟು ಚೆನ್ನಾಗಿದೆ ಗಾಡಿ. ನಿಮ್ಗೇನು ಫೀಲೇ ಅನಿಸಲ್ಲ. ಹೈಲಿ ರೆಕಮೆಂಡ್ ಮಾಡ್ತೀನಿ. ಯಾರಾದರೂ ಬೈಕ್ ತೊಗೊಬೇಕು ಅಂತಿದ್ದು ಮೇಂಟೈನಿಗೆ ಭಯ ಆಗ್ತಿದೆ ಅಂದರೆ ಹೈಲಿ ರೆಕಮೆಂಡ್ ಮಾಡ್ತೀನಿ. ನಾನು ಹೇಳ್ತಿದ್ದೀನಲ್ಲ, ನಾನೇ ಗಾಡಿಗೆ ಹೋಗೋಣ ಅನ್ನಿಸ್ತಿದೆ ನನಗೆ. ಸೊ ಕಲರು ನಿಮಗೆ 7 ಕಲರ್ ಸಿಗುತ್ತೆ. ಇದನ್ನು ಬಿಟ್ಟು 6 ಕಲರ್ ಸಿಗುತ್ತೆ ನಿಮಗೆ, ಯೆಲ್ಲೋ, ಬ್ಲೂ, ಅದಾದಮೇಲೆ ಬ್ಲ್ಯಾಕು, ಗ್ರೇ ಅಂತೆಲ್ಲ. ಸೊ ಗಾಡಿ ಏನೋ ಒಂಥರ ಕ್ರೇಜಿ ಆಗಿದೆ. ಸೊ ನಿಮಗೆ ಇದರ ಸೀಟ್ ತೋರಿಸ್ತೀನಿ ನಾನೀಗ. ಸೊ ನಿಮಗಿದು ಸೆನ್ಸರ್ ಬರುತ್ತೆ. ನೀವು ಸ್ಟ್ಯಾಂಡ್ ಹಾಕಿದ್ರೆ, ಸ್ಟ್ಯಾಂಡ್ ತೆಗೆದ್ರೆ ಇದು ಸೆನ್ಸರ್ ಬರುತ್ತೆ ನಿಮಗೆ. ನೀವು ಸೀಟ್ ನೋಡೋದಾದರೆ ಇಲ್ಲಿ ನೋಡಿ, ನಮ್ಮಂಥವ್ರು ಕೂತ್ಕೊಂಡ್ರೆ ಒಂದು 6 ಜನ ಕೂತ್ಕೊಬೋದು ಅನ್ಸುತ್ತೆ. ಆ್ಯಕ್ಚುಲಿ ನಂದು ಎಕ್ಸ್ಪಲ್ಸ್ ಇತ್ತು, ಸೊ ಅದೇ ಫೀಲ್ ಕೊಡ್ತಿದ್ದೆ. ಎಕ್ಸ್ಪಲ್ಸಲ್ಲಿ ಇದೇ ಥರ ಇರ್ತಿತ್ತು, ಅಂದರೆ ಅದ್ರ ಸ್ವಲ್ಪ ಎಕ್ಸ್ಪಲ್ಸದು. ಬಟ್ ಅದರದ್ದು ಇದು ಕಮ್ಮಿ ಇತ್ತು, ಈ ಸೀಟ್ ಇದೆಯಲ್ಲ ಅದು ಕಮ್ಮಿ ಇತ್ತು. ಎಂತಂತಾರೆ ಇದು ಅದು ಅಂತಿದ್ದೀನಿ ಗಾಯ್ಸ್. ಸೊ ಇದರದ್ದು ವಿಡ್ತು ಜಾಸ್ತಿ ಇದೆ, ಲಾಂಗ್ ಇದೆ ಆ್ಯಂಡ್ ವಿಡ್ತು ಜಾಸ್ತಿ ಇದೆ. ಆ್ಯಂಡ್ ಎಕ್ಸ್ಪಲ್ಸು ಲಾಂಗ್ ಇತ್ತು, ಬಟ್ ಇದು ತುಂಬ ಹಿಂಗೆ ಇಷ್ಟೇ ಇತ್ತು. ಸೊ ಗಾಡಿ ಫ್ರಂಟ್ ಲುಕ್ ತೋರಿಸೋಣ. ನಾನು ಅವಾಗ ನಿಂತ್ಕೊಂಡು ಹೇಳಿದ್ದೀನಿ ನಿಮಗೆಲ್ಲ, ಇದು ಬಜಾಜ್ ಅವರದ್ದು CNG ಗಾಡಿ, ಬಜಾಜ್ ಫ್ರೀಡಮ್ 125 ಅಂತ. ಸೊ ನಂಗೆ ಆ್ಯಕ್ಚುಲಿ ಇಲ್ಲಿ ನೋಡಿ, ಇಲ್ಲಿ ಫ್ರೀಡಮ್ ಅಂತ ಬರೆದಿದೆ. ಆ್ಯಂಡ್ ಇಲ್ಲಿ ನಮ್ಮದು ಫ್ಲ್ಯಾಗಿದ್ದು ಕಲರ್ ಹಾಕಿದ್ದಾರೆ. ಕಿಕ್ ಸ್ಟಾರ್ಟ್ ಇದೆ ಗೈಸ್ ನೋಡಿ, ಕಿಕ್ ಸ್ಟಾರ್ಟ್ ಇದೆ. ಸೊ ಪೀಪಲ್ಗೆಲ್ಲ ನಾರ್ಮಲಾಗಿ ಜಂಪ್ ಸ್ಟಾರ್ಟ್ ಎಲ್ಲ ಗೊತ್ತಾಗಲ್ಲ ನಾರ್ಮಲ್ ಪೀಪಲ್ ಬಂದಾಗ. ಸೊ ಅಂದರೆ ಈಗ ತುಂಬ ಹಳೆಯವರೆಲ್ಲ ಇರ್ತಾರೆ, ಅವರಿಗೆಲ್ಲ ಜಂಪ್ ಸ್ಟಾರ್ಟ್ ಗೊತ್ತಾಗಲ್ಲ. ಬಟ್ ಇದರಲ್ಲಿ ಮೇನ್ ಅಂದರೆ ಅವ್ರ ಕಿಕ್ ಎಲ್ಲ ಗೊತ್ತಾಗುತ್ತೆ. ಸೊ ಆರಾಮ್ಸೆ ಕಿಕ್ ಇದೆ ಇದರಲ್ಲಿ. ನಿಮಗೆ ಸೌಂಡು ಬೇಕಂದರೆ ನ್ಯೂಟ್ರಲ್ಗೆ ಹಾಕ್ಕೊಂಡು ಕೇಳಿಸ್ಬೇಕು. ತಡೀರಿ, ನೋಡಿ ಇದು ಸಾರಿ ಗಾರ್ಡ್ ಅನಿಸುತ್ತೆ. ಸೊ ಇದು ಕಾಲು ಹಿಂದ್ಗಡೆ ಇಟ್ಕೊಳ್ಳೋಕ್ಕೆ ಹೆಂಗಿದೆ ನೋಡಿ ಗೈಸ್. ಓಕೆ ಗೈಸ್, ಈಗ ಗಾಡಿನಲ್ಲಿ ಇಟ್ಬಿಟ್ಟು ಹೋಗೋಣ. ಹೋಗ್ತಾ ಮಾತಾಡ್ತೀನಿ ನಾನು ಈಗ ಮನೆಗೆ ಹೋಗ್ಬೇಕಾದ್ರೆ. ಗೈಸ್ ವಿಡಿಯೋ ಎಲ್ಲ ಮಾಡಿದ್ವಿ. ಸೊ ನೀವು ವಿಡಿಯೋ ನೋಡಿರ್ತೀರ, ಚೆನ್ನಾಗಾಗಿದೆ ಅಂತ ಅಂದ್ಕೊತೀನಿ.
ಇಲ್ಲಿಂದ ಈಗ ವಾಪಸ್ ಹೊರಡ್ತಾ ಇದ್ದೀವಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ತುಂಬ ಮಿಡಲ್ ಕ್ಲಾಸ್ ಜನರಿಗೆ ಹೆಲ್ಪ್ ಮಾಡುತ್ತೆ. ಓಕೆ ಗೈಸ್, ಈಗ ಮನೆಗೆ ಹೋಗೋ ಸಮಯ, ನನಗೆ ಲಾಗಿನ್ ಆಗಬೇಕು. ಲೆಟ್ಸ್ ಗೋ ಗೈಸ್.